ಕರ್ನಾಟಕ ವಾಣಿಜ್ಯ ವಾಹನ ನಿರ್ವಾಹಕರೇ ಗಮನಿಸಿ. ಸರ್ಕಾರವು AIS 140 ಟ್ರ್ಯಾಕಿಂಗ್ ಅನ್ನು ಎಲ್ಲ ಹಳದಿ ಬೋರ್ಡ್ ವಾಣಿಜ್ಯ ವಾಹನಗಳಿಗೆ ಕಡ್ಡಾಯಗೊಳಿಸಿದೆ. ಇದು ಪ್ರಯಾಣಿಕರಿಗೆ ಸುರಕ್ಷತೆ ಒದಗಿಸಲು ಸಹಾಯ ಮಾಡುತ್ತದೆ. ಪ್ರಯಾಣಿಕರು ಅಥವಾ ಚಾಲಕರು ತುರ್ತು ಪರಿಸ್ಥಿತಿಯಲ್ಲಿ ಪ್ಯಾನಿಕ್ ಬಟನ್ ಒತ್ತಿದಾಗ ಅವರು ತಕ್ಷಣ ನಿಯಂತ್ರಣ ಕೊಠಡಿಯಿಂದ ನೆರವನ್ನು ಪಡೆಯಬಹುದು. AIS 140 ಪ್ರಮಾಣೀಕರಣಕ್ಕೆ ಅನುಸರಿಸಬೇಕಾದ ಹಂತಗಳು. ಪ್ಯಾನಿಕ್ ಬಟನ್ನೊಂದಿಗೆ AIS 140 ಡಿವೈಸ್ ಫಿಟ್ಮೆಂಟ್ ಆಗುತ್ತದೆ. ಫಿಟ್ಮೆಂಟ್ ಆದ ಮೇಲೆ ವಾಹನ್ ಪೋರ್ಟಲ್ನಲ್ಲಿ ಟ್ಯಾಗ್ ಮಾಡಲು ವಾಹನವು 5 ನಿಮಿಷಗಳ ಕಾಲ ಆನ್ ಆಗಿರಬೇಕು. ಟ್ಯಾಗ್ ಆದ ಮೇಲೆ ಪಾಸಿಂಗ್ಗೆ ವಾಹನವನ್ನು RTOಗೆ ಕಳುಹಿಸಬೇಕು. ಅಪ್ರೂವಲ್ ಪಡೆಯಲು RTOನಲ್ಲಿ MVI ಅನ್ನು ಭೇಟಿ ಮಾಡಬೇಕು. ಅಪ್ರೂವ್ ಆದ 2 ದಿನಗಳಲ್ಲಿ ಆಪ್ಸ್ಪರ್ತ್ ಸರ್ಟಿಫಿಕೇಟ್ ಅನ್ನು ರಚಿಸಿ ಅದನ್ನು ಗ್ರಾಹಕರಿಗೆ ಕಳುಹಿಸುತ್ತದೆ. ಗ್ರಾಹಕರು RTO ಅವರನ್ನು ಭೇಟಿ ಮಾಡಿ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಬೇಕು. ಬೆಂಗಳೂರು ಮೂಲದ ಟೆಲಿಮ್ಯಾಟಿಕ್ಸ್ ಕಂಪನಿಯಾದ ಆಪ್ಸ್ಪರ್ಡ್ ಪ್ಯಾನಿಕ್ ಬಟನ್ಗಳೊಂದಿಗೆ ಸರ್ಕಾರ ಅನುಮೋದಿತ AIS 140 ಸಾಧನ ಮತ್ತು GPS ಟ್ರ್ಯಾಕಿಂಗ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಒದಗಿಸುತ್ತದೆ. ಇದರಿಂದ ನೀವು ನಿಮ್ಮ ವಾಹನವನ್ನು ಲೈವ್ ಟ್ರ್ಯಾಕ್ ಮಾಡಬಹುದು ಮತ್ತು ಡೀಟೈಲ್ಡ್ ಟ್ರಿಪ್ ರಿಪೋರ್ಟ್ ಅನ್ನು ಪಡೆಯಬಹುದು. ನಿಮ್ಮ ವಾಹನ AIS 140 ಪ್ರಮಾಣೀಕರಿಸಲು ಆಪ್ಸ್ಪರ್ ಅನ್ನು ಏಕೆ ಆರಿಸಬೇಕು? ಆಪ್ಸ್ಪರ್ನಲ್ಲಿ 2 ವರ್ಷಗಳ ವಾರಂಟಿ, ವೈರ್ಕಟ್ ಇಲ್ಲದ ಫಿಟ್ಮೆಂಟ್, 10 ದಿನಗಳ ಬ್ಯಾಟರಿ ಬ್ಯಾಕಪ್, ಉಚಿತ ಫಿಟ್ಮೆಂಟ್ ಮತ್ತು ಆಪ್ಷನಲ್ ಸಾಫ್ಟ್ವೇರ್ ಅನ್ನು ಪಡೆಯಬಹುದು. ನಿಮ್ಮ ವಾಹನಗಳನ್ನು ಈಗಲೇ AIS 140 ಪ್ರಮಾಣೀಕರಿಸಿ. ತಕ್ಷಣದ ಇನ್ಸ್ಟಾಲೇಷನ್ಗೆ ಆಪ್ಸ್ಪರ್ ಅನ್ನು ಸಂಪರ್ಕಿಸಿ. ಧನ್ಯವಾದಗಳು.